1930ರಲ್ಲಿ ನಡೆದ ಒಂದು ಘಟನೆ. ಏಕಾಏಕಿಯಾಗಿ ಒಬ್ಬ ಮನುಷ್ಯ ಬಂದು ಒಂದು ಭವಿಷ್ಯ ಹೇಳುತ್ತಾನೆ. ಒಂದು ವೇಳೆ ಹಿಟ್ಲರ್ ಪೂರ್ವದ ವಿರುದ್ಧ ಯುದ್ಧಕ್ಕೆ ಹೋದರೆ ಹಿಟ್ಲರ್ ಮರಣ ಹೊಂದುತ್ತಾನೆ. ಹಿಟ್ಲರ್ ವಿಶ್ವಯುದ್ಧದ ತಯಾರಿ ಮಾಡಿಕೊಳ್ಳುತ್ತಿದ್ದ ಸಮಯ ಅದು. ಅಂತಹ ಈ ಸನ್ನಿವೇಶದಲ್ಲಿ ಏಕಾಏಕಿಯಾಗಿ ಇಂತಹ ಒಂದು ವಾರ್ತೆಯನ್ನು ಕೇಳಿದರೆ ಯಾರಿಗೆ ತಾನೇ ಸಿಟ್ಟು ಬರದೇ ಇರಲು ಸಾಧ್ಯ? ಹಿಟ್ಲರ್ನ ವಿಷಯದಲ್ಲೂ ಇದೇ ಆಯಿತು. ಹಿಟ್ಲರನಿಗೆ ಭಯಂಕರವಾದ ಸಿಟ್ಟು ಬಂತು. ತಕ್ಷಣ ಒಂದು ಆದೇಶ ಹೊರಡಿಸಿದ. ಯಾರು ಆ ಭವಿಷ್ಯಕಾರನ ತಲೆಯನ್ನು ಕತ್ತರಿಸಿ ತರುತ್ತೀರೋ ಅಂಥವರಿಗೆ 2 ಲಕ್ಷ ರಿಚ್ ಮಾರ್ಕ್ಸನ್ನು ಉಡುಗೊರೆಯಾಗಿ ಕೊಡುತ್ತೇನೆ ಎಂದು. ರಿಚ್ ಮಾರ್ಕ್ಸ್ ಆಗಿನ ಜರ್ಮನಿಯ ಕರೆನ್ಸಿ ಆಗಿತ್ತು. ತಕ್ಷಣ ಎಲ್ಲರೂ ಈ ಭವಿಷ್ಯಕಾರನನ್ನು ಹುಡುಕಲು ಪ್ರಾರಂಭಿಸಿದರು ಮತ್ತು ಅದರಲ್ಲಿ ಯಶಸ್ವಿಯಾದರು ಕೂಡ. ಈಗಿನ ಇನ್ಫ್ಲೇಷನ್ ರೇಟ್ನೊಂದಿಗೆ ಅಡ್ಜಸ್ಟ್ ಮಾಡಿ ನೋಡಿದರೆ 2 ಲಕ್ಷ ರಿಚ್ ಮಾರ್ಕ್ಸ್ ಎಂದರೆ 13 ಕೋಟಿ ರೂಪಾಯಿ ಆಗುತ್ತದೆ. ತಕ್ಷಣ ಆ ಭವಿಷ್ಯಕಾರನನ್ನು ಬಂಧಿಸಿ ತರಲಾಯಿತು. ತಂದ ಆ ವ್ಯಕ್ತಿಯನ್ನು ಹಿಟ್ಲರ್ ಜೈಲಿನಲ್ಲಿ ಇರಿಸಿದ ಮತ್ತು ಅವನಿಗೆ ಗಲ್ಲು ಶಿಕ್ಷೆಯ ದಿನಾಂಕವನ್ನು ಕೂಡ ನಿರ್ಧರಿಸಿದ. ಆದರೆ ಆ ಹೊತ್ತಿಗೆ ಒಂದು ಚಮತ್ಕಾರ ನಡೆಯಿತು. ಅಷ್ಟೊಂದು ಭದ್ರತೆಯ ಜೈಲಿನಲ್ಲಿ ಅವನು ಇದ್ದರೂ ಕೂಡ ಒಂದು ರಾತ್ರಿ ಆ ಕಾವಲುಗಾರರನ್ನು ಯಾವ ರೀತಿ ವಶ ಮಾಡಿಕೊಂಡನೆಂದರೆ, ತಾನು ಜೈಲಿನಿಂದ ಹೊರಗೆ ಬಂದು ಅದೇ ಕಾವಲಿದ್ದ 2 ಜನ ಸೈನಿಕರು ಆ ಜೈಲಿನ ಒಳಗೆ ಹೋಗಿ ಲಾಕ್ ಮಾಡಿಕೊಂಡರು. ಇದೊಂದು ನಿಜವಾಗಿಯೂ ಚಮತ್ಕಾರವಾಗಿತ್ತು. ಮರುದಿವಸ ಆ ಕಾವಲುಗಾರರನ್ನು ನೀವು ಯಾವ ರೀತಿ ಜೈಲಿನ ಒಳಕ್ಕೆ ಹೋದಿರಿ ಮತ್ತು ಆ ವ್ಯಕ್ತಿ ಯಾವ ರೀತಿ ಜೈಲಿನಿಂದ ಹೊರಕ್ಕೆ ಹೋದ ಎಂದು ಕೇಳಿದರೆ ಅವರ ಬಳಿ ಉತ್ತರ ಇರಲಿಲ್ಲ. ಹಿಟ್ಲರ್ನ ಅಂತಹ ಭದ್ರ ಕೋಟೆಯಿಂದ ಕೂಡ ಈ ವ್ಯಕ್ತಿ ಯಾವ ರೀತಿ ತಪ್ಪಿಸಿಕೊಂಡಿದ್ದ ಎಂದರೆ ನೋಡುವವರಿಗೆ ಅನ್ನಿಸುತ್ತಿತ್ತು ನಿಜವಾಗಿಯೂ ಆ ವ್ಯಕ್ತಿಯೇ ಇರಲಿಲ್ಲ ಅಂತ. ಹಾಗಿದ್ದರೆ ಜೈಲಿನ ಭದ್ರತಾ ಅಧಿಕಾರಿಗಳಿಗೆ ಈ ರೀತಿ ಮಂಕು ಬೂದಿ ಎರಸಿ ಪರಾರಿಯಾದ ಆ ವ್ಯಕ್ತಿ ಯಾರು? ಒಂದು ವೇಳೆ ಆತ ಯಾವುದೋ ಬೇರೆ ಗ್ರಹದಿಂದ ಬಂದ ಏಲಿಯನ್ ಆಗಿರಬಹುದೇ? ಕೊನೆಗೂ ಈ ವ್ಯಕ್ತಿ ಹೋದ ಎಲ್ಲಿ? ಇವೆಲ್ಲವನ್ನು ವಿವರವಾಗಿ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ವಿಸ್ಮಯ ಲೋಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಭಾಶ್ರೀ. ಸಾವಿರದ 1874ರಲ್ಲಿ ಪೋಲೆಂಡ್ನ ಗೋರಾ ಕಲ್ವಾರಿಯಾ ಎಂಬ ಗ್ರಾಮದಲ್ಲಿ ಜ್ಯೂರಿಷ್ ದಂಪತಿಗಳೊಬ್ಬರಿಗೆ ಒಂದು ಮಗು ಜನಿಸಿತು. ಆ ಹುಡುಗನಿಗೆ ವೋಲ್ಫ್ ಮೆಸ್ಸಿಂಗ್ ಎಂದು ಹೆಸರಿಡಲಾಯಿತು. ಆ ಹುಡುಗ ಅತಿ ಚಿಕ್ಕವನಿರುವಾಗಲೇ ಅವನ ತಾಯಿ ತೀರಿಕೊಂಡಳು. ಆಗ ಅವನ ತಂದೆ ಇನ್ನೊಂದು ಮದುವೆಯಾದ ಮತ್ತು ಆ ಮದುವೆಯಲ್ಲಿ ಆ ದಂಪತಿಗಳಿಗೆ ಇನ್ನು 2 ಮಕ್ಕಳು ಜನಿಸಿದರು. ಮೆಸ್ಸಿಂಗ್ನ ಹೆತ್ತವರು ವೋಲ್ಫ್ ಮೆಸ್ಸಿಂಗ್ ಒಬ್ಬ ರಬ್ಬಿ ಆಗಬೇಕೆಂದು ಬಯಸಿದರು. ರಬ್ಬಿ ಎಂದರೆ ಜ್ಯೂರಿಷ್ ಧರ್ಮಗುರು. ಅದಕ್ಕಾಗಿ ಅವನನ್ನು ಸೆಮಿನಾರಿಗೆ ಕಳುಹಿಸಲಾಯಿತು. ಸೆಮಿನಾರಿ ಎಂದರೆ ಒಂದು ಗುರುಕುಲವಾಗಿತ್ತು ಮತ್ತು ಅಲ್ಲಿ ಅವರಿಗೆ ಧರ್ಮಬೋಧನೆಯನ್ನು ಕಲಿಸಲಾಗುತ್ತಿತ್ತು. ಆದರೆ ಆ ಹುಡುಗನ ಮನಸ್ಸು ಒಬ್ಬ ಧರ್ಮಗುರುವಾಗಲು ಒಪ್ಪಲೇ ಇಲ್ಲ. ಆದ್ದರಿಂದ ಸ್ವಲ್ಪವೇ ಸಮಯದಲ್ಲಿ ಆ ಹುಡುಗ ಅಲ್ಲಿಂದ ಓಡಿ ಹೋದ. ಅಲ್ಲಿಂದ ನೇರವಾಗಿ ಹತ್ತಿರದ ರೈಲ್ವೆ ಸ್ಟೇಷನ್ಗೆ ಹೋದ. ಅಲ್ಲಿ ಯಾವ ರೈಲು ಮೊದಲು ಬಂತೋ ಅದನ್ನು ಹತ್ತಿ ಕುಳಿತ. ಆದರೆ ಈ ಹುಡುಗನ ಹತ್ತಿರ ರೈಲಿನಲ್ಲಿ ಟಿಕೆಟ್ ಖರೀದಿಸಲು ಹಣವೇ ಇರಲಿಲ್ಲ. ಅದಕ್ಕಾಗಿ ಆತ ಕೆಳಗಿನ ಬರ್ತಿನ ಅಡಿಯಲ್ಲಿ ಅಡಗಿ ಕುಳಿತ. ಟಿಕೆಟ್ ಚೆಕ್ ಮಾಡುತ್ತಾ ಬಂದ. ಆದರೆ ಈ ಹುಡುಗನ ಹತ್ತಿರ ಟಿಕೆಟ್ ಇರಲಿಲ್ಲ. ಅಚಾನಕ್ಕಾಗಿ ಟಿಸಿಯ ಕಣ್ಣು ಕೆಳಗಿನ ಬರ್ತಿನಲ್ಲಿ ಅಡಗಿ ಕುಳಿತ ಈ ಹುಡುಗನ ಅತ್ತ ಹರಿಯಿತು. ಕೂಡಲೇ ಟಿಸಿ ಆ ಹುಡುಗನನ್ನು ಕರೆದು ಟಿಕೆಟ್ ಎಲ್ಲಿ ಎಂದು ಕೇಳಿದ. ಏನು ತೋಚದ ಈ ಬಾಲಕ ತಕ್ಷಣ ಕಿಸೆಯಿಂದ ಯಾವುದೋ ಒಂದು ಖಾಲಿ ಕಾಗದವನ್ನು ತೆಗೆದು ಟಿಸಿಗೆ ಕೊಟ್ಟ. ಟಿಸಿ ಅದನ್ನು ನೋಡಿ ಟಿಕೆಟ್ ಪಂಚ್ ಮಾಡಿ ಹುಡುಗನಿಗೆ ವಾಪಸ್ ಕೊಟ್ಟ. ಮಾತ್ರವಲ್ಲ ಕೇಳಿದ, ಟಿಕೆಟ್ ಇರುವಾಗ ನೀನು ಯಾಕೆ ಹೀಗೆ ಅಡಗಿ ಕುಳಿತಿದ್ದೀಯೆಂದು. ಹುಡುಗ ಏನು ಮಾತಾಡಲಿಲ್ಲ, ಯಾಕೆಂದರೆ ಮಾತಾಡಲು ಅವನಲ್ಲಿ ಉತ್ತರವೇ ಇರಲಿಲ್ಲ. ಇದು ಒಂದು ಚಮತ್ಕಾರವಾಗಿತ್ತು. ವೋಲ್ಫ್ ಮೆಸ್ಸಿಂಗ್ಗೆ ಕೂಡ ಇಂತಹ ಒಂದು ಚಮತ್ಕಾರ ಹೇಗೆ ನಡೆಯಿತು ಎಂದು ಗೊತ್ತಾಗಲೇ ಇಲ್ಲ. ಆದರೆ ಅವನಿಗೆ ಒಂದು ಮಾತು ಮಾತ್ರ ದೃಢವಾಯಿತು. ಏನೆಂದರೆ ಅವನು ತನ್ನ ಮಾನಸಿಕ ಶಕ್ತಿಯಿಂದ ಇನ್ನೊಬ್ಬರ ಮನಸ್ಸನ್ನು ಪರಿವರ್ತಿಸಬಲ್ಲ ಮತ್ತು ಅವರನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಲ್ಲ. ನಿಜವಾಗಿಯೂ ವೋಲ್ಫ್ ಮೆಸ್ಸಿಂಗ್ಗೆ ಅಂತಹ ಒಂದು ವಿಚಿತ್ರ ಶಕ್ತಿ ಇತ್ತು. ಅವನು ತನ್ನ ಮೆಂಟಲ್ ಪವರ್ನಿಂದ ಎದುರಿನ ವ್ಯಕ್ತಿಯ ಮನಸ್ಸನ್ನು ಅರಿಯಬಲ್ಲವನಾದ ಮತ್ತು ಅವನನ್ನು ತನಗೆ ಬೇಕಾದ ಹಾಗೆ ಮ್ಯಾನಿಪುಲೇಟ್ ಮಾಡುವಲ್ಲಿ ಕೂಡ ಒಂದು ನಿಸ್ಸೀಮ ವ್ಯಕ್ತಿಯಾಗಿ ರೂಪುಗೊಂಡ. ವೋಲ್ಫ್ ಮೆಸ್ಸಿಂಗ್ ಮುಂದಿನ ಸ್ಟೇಷನ್ ಆದ ಬರ್ಲಿನ್ನಲ್ಲಿ ಇಳಿದುಕೊಂಡ.
ಆದರೆ ಅವನಿಗೆ ಹೊಟ್ಟೆಪಾಡಿಗಾಗಿ ಏನು ಮಾಡುವುದೆಂದು ತೋಚಲೇ ಇಲ್ಲ. ಕೈಯಲ್ಲಿ ಹಣವಿರಲಿಲ್ಲ. ಅದಕ್ಕಾಗಿ ಸಿಕ್ಕ ಕೆಲಸವನ್ನು ಮಾಡತೊಡಗಿದ. ಎಲ್ಲೋ ಒಬ್ಬರ ಶೂ ಪಾಲಿಷ್ ಮಾಡುವುದು, ಇನ್ನೆಲ್ಲೋ ಹೋಗಿ ಕಸ ಮುಸುರೆ ತೊಳೆಯುವುದು, ಇನ್ನೆಲ್ಲೋ ಅಂಗಡಿಯಲ್ಲಿ ಒಂದಷ್ಟು ಕೆಲಸ ಮಾಡುವುದು, ಹೀಗೆ ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸತೊಡಗಿದ. ದಿನಗಳೆದಂತೆ ವೋಲ್ಫ್ ಮೆಸ್ಸಿಂಗಿನ ಪರಿಸ್ಥಿತಿ ಎಲ್ಲಿಯವರೆಗೆ ಬಂದು ಮುಟ್ಟಿತೆಂದರೆ ಅವನಿಗೆ ಹೊಟ್ಟೆಗೆ ಕೂಡ ಗತಿಯಿಲ್ಲದಷ್ಟು ಒಂದು ಪರಿಸ್ಥಿತಿ ಬಂತು. ಇಂತಹ ಒಂದು ಸಮಯದಲ್ಲಿ ಅವನೊಬ್ಬ ವೈದ್ಯರನ್ನು ಭೇಟಿಯಾದ ಮತ್ತು ತನ್ನ ಎಲ್ಲ ವಿಷಯವನ್ನು ಅವರಿಗೆ ನಿವೇದಿಸಿಕೊಂಡ. ತನಗೆ ಎಲ್ಲಾದರೂ ಒಂದು ಕೆಲಸ ಹುಡುಕಿಕೊಡುವಂತೆ ಕೇಳಿಕೊಂಡ. ಆದರೆ ಡಾಕ್ಟರ್ ಹತ್ತಿರ ಅವನಿಗೆ ಕೊಡುವಂಥ ಯಾವುದೇ ಕೆಲಸ ಇರಲಿಲ್ಲ. ಅದಕ್ಕಾಗಿ ಡಾಕ್ಟರ್ ಅವನನ್ನು ಒಂದು ಸರ್ಕಸ್ ಕಂಪನಿಯ ಮಾಲೀಕನಿಗೆ ಪರಿಚಯ ಮಾಡಿಕೊಟ್ಟ. ಈ ಒಂದು ಕ್ಷಣವೇ ವೋಲ್ಫ್ ಮೆಸ್ಸಿಂಗ್ನ ಜೀವನದ ಅತ್ಯಂತ ಮಹತ್ತರವಾದ ಒಂದು ತಿರುವಾಗಿತ್ತು. ಆಗಿನ ಕಾಲದ ವಿಶ್ವವಿಖ್ಯಾತ ಬುಷ್ ಸರ್ಕಸ್ ಕಂಪನಿಯಲ್ಲಿ ವೋಲ್ಫ್ ಮೆಸ್ಸಿಂಗ್ ಕೆಲಸ ಗಿಟ್ಟಿಸಿಕೊಂಡ. ಇಲ್ಲಿ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸುವ ಒಂದು ವಿಪುಲ ಅವಕಾಶ ವೋಲ್ಫ್ ಮೆಸ್ಸಿಂಗಿಗೆ ಸಿಕ್ಕಿತ್ತು. ಆ ಸರ್ಕಸ್ ಕಂಪನಿಯಲ್ಲಿ ವೋಲ್ಫ್ನ ಕೆಲಸವೇನೆಂದರೆ ಪ್ರದರ್ಶನದ ಹೊತ್ತಿಗೆ ಅಲ್ಲಿ ಅಡಗಿಸಿಟ್ಟ ಯಾವುದಾದರೂ ವಸ್ತುವನ್ನು ಹುಡುಕಿ ತೆಗೆಯುವುದು. ನಿಜವಾಗಿ ಈ ವಸ್ತುವನ್ನು ಎಲ್ಲಿ ಅಡಗಿಸಿಟ್ಟಿದ್ದಾರೆಂದು ವೋಲ್ಫ್ ಮೆಸ್ಸಿಂಗ್ಗೆ ಮೊದಲು ತಿಳಿಸುತ್ತಾ ಇರಲಿಲ್ಲ. ಮತ್ತು ಪ್ರೇಕ್ಷಕರು ಯಾವುದಾದರೂ ಒಂದು ವಸ್ತುವನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಅಡಗಿಸಿಟ್ಟು ವೋಲ್ಫ್ ಮೆಸ್ಸಿಂಗಿಗೆ ಅದನ್ನು ಹುಡುಕುವಂತೆ ಹೇಳುತ್ತಾ ಇದ್ದರು. ವೋಲ್ಫ್ ಮೆಸ್ಸಿಂಗ್ ಎಲ್ಲಿದ್ದರೂ ಆ ವಸ್ತುವನ್ನು ತಕ್ಷಣ ಹುಡುಕಿ ಕೊಡುತ್ತಿದ್ದ. ಅದನ್ನು ಕಂಡ ಪ್ರೇಕ್ಷಕರು ಇವನನ್ನು ನಿಜವಾದ ಭಗವಂತನೆಂದು ನಂಬುತ್ತಿದ್ದರು. ವೋಲ್ಫ್ನ ಈ ಪ್ರತಿಭೆ ಎಷ್ಟೊಂದು ವಿಶೇಷವಾಗಿತ್ತೆಂದರೆ ಅವನು ಎದುರಿಗಿರುವ ಮನುಷ್ಯನ ಮನಸ್ಸನ್ನು ಓದುತ್ತಿದ್ದ ಮತ್ತು ಅವರನ್ನು ತನಗೆ ಬೇಕಾದ ಹಾಗೆ ಸಂಮೋಹಿತಗೊಳಿಸುತ್ತಾ ಇದ್ದ. ನಿಧಾನವಾಗಿ ವೋಲ್ಫ್ ಭವಿಷ್ಯವನ್ನು ಹೇಳಲು ತೊಡಗಿದ. ಆದರೆ ವೋಲ್ಫ್ ಮೆಸ್ಸಿಂಗ್ ಯಾವುದೇ ಒಬ್ಬ ಜಾದೂಗಾರ ಆಗಿರಲಿಲ್ಲ ಹಾಗೂ ಯಾವುದೇ ಒಬ್ಬ ಮಾಯಾವಿ ಕೂಡ ಆಗಿರಲಿಲ್ಲ. ಅವನು ನಿಜವಾಗಿಯೂ ಒಬ್ಬ ಮನಃಶಾಸ್ತ್ರಕಾರನಾಗಿದ್ದ. ಯಾರದೇ ಮನಸ್ಸನ್ನು ಓದಬಲ್ಲವನಾಗಿದ್ದ ಮತ್ತು ಟೆಲಿಪತಿಕ್ ವಿದ್ಯೆಯಲ್ಲಿ ನಿಸ್ಸೀಮನಾಗಿ ಹೋಗಿದ್ದ. ಆ ಸರ್ಕಸ್ ಕಂಪನಿಯು ಪ್ರದರ್ಶನ ಕೊಡುತ್ತಾ ವಿಯೆನ್ನಾ ತಲುಪಿತು. ವಿಯೆನ್ನಾದಲ್ಲಿ ವೋಲ್ಫ್ ಮೆಸ್ಸಿಂಗಿಗೆ ಇಬ್ಬರು ಪ್ರತಿಭಾವಂತ ವ್ಯಕ್ತಿಗಳನ್ನು ಭೇಟಿ ಮಾಡುವ ಅವಕಾಶ ಸಿಕ್ಕಿತು. ಅವರ ಹೆಸರೇ ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ಸಿಗ್ಮಂಡ್ ಫ್ರಿಯೋಡ್. ಈ ಇಬ್ಬರು ವ್ಯಕ್ತಿಗಳು ಕೂಡ ವೋಲ್ಫ್ ಮೆಸ್ಸಿಂಗಿನ ಬಗ್ಗೆ ಬಹಳಷ್ಟು ಕೇಳಿದ್ದರು. ಅವರು ಕೂಡ ಈ ವೋಲ್ಫ್ ಮೆಸ್ಸಿಂಗ್ನನ್ನು ಭೇಟಿಯಾಗುವ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಆ ಇಬ್ಬರು ವ್ಯಕ್ತಿಗಳು ಕೂಡ ವೋಲ್ಫ್ ಮೆಸ್ಸಿಂಗ್ನನ್ನು ಬಹಳ ಆದರದಿಂದಲೇ ಬರಮಾಡಿಕೊಂಡರು. ಅವರಿಬ್ಬರಿಗೂ ಕೂಡ ಮೆಸ್ಸಿಂಗ್ನನ್ನು ಒಂದು ಪರೀಕ್ಷೆ ಮಾಡುವ ಆಸೆ ಹುಟ್ಟಿತ್ತು. ಅವರಿಬ್ಬರು ಕೂಡ ಮೆಸ್ಸಿಂಗ್ನನ್ನು ಪರೀಕ್ಷೆ ಮಾಡಬೇಕೆಂದುಕೊಂಡಿದ್ದರು. ಅದಕ್ಕಾಗಿ ಫ್ರೂಡ್ ಮೆಸ್ಸಿಂಗ್ನನ್ನು ಕರೆದು, ನಾನು ಮನಸ್ಸಲ್ಲಿ ಯೋಚಿಸಿದ್ದನ್ನು ಮಾಡಬಲ್ಲೆ ಎಂದು ಕೇಳಿದನು. ತಕ್ಷಣ ಮೆಸ್ಸಿಂಗ್ ಒಪ್ಪಿಕೊಂಡ ಮತ್ತು ಫ್ರೂಡ್ನನ್ನು ಮನಸ್ಸಲ್ಲಿ ಏನಾದರೂ ಯೋಚಿಸು ಎಂದು ಕೇಳಿಕೊಂಡ. ತಕ್ಷಣ ಫ್ರೂಡ್ ಮನಸ್ಸಿನಲ್ಲಿ ಯೋಚಿಸಿದ ಮತ್ತು ತಾನು ಯೋಚಿಸಿದ ವಿಷಯವನ್ನು ಕಾರ್ಯರೂಪಕ್ಕೆ ತರುವಂತೆ ಮೆಸ್ಸಿಂಗಿಗೆ ತಿಳಿಸಿದ. ತಕ್ಷಣ ಮೆಸ್ಸಿಂಗ್ ಬಾತ್ರೂಮ್ಗೆ ಹೋಗಿ ಅಲ್ಲಿಂದ ಒಂದು ಇಕ್ಕಳ ತಂದು ನೇರವಾಗಿ ಐನ್ಸ್ಟೀನ್ ಕುಳಿತಿರುವ ಅಲ್ಲಿಗೆ ಹೋಗಿ ಅವನ ಮೀಸೆಯ 3 ಕೂದಲುಗಳನ್ನು ಕಿತ್ತು ತಂದ ಮತ್ತು ಫ್ರೂಡ್ನಲ್ಲಿ ಕೇಳಿದ, ನೀವು ಮನಸ್ಸಲ್ಲಿ ಯೋಚಿಸಿದ್ದು ಇದೇ ವಿಷಯವನ್ನ ಎಂದು. ಫ್ರೂಡ್ ಅಚ್ಚರಿಗೊಂಡ. ನಿಜವಾಗಿಯೂ ಫ್ರೂಡ್ ಮನಸ್ಸಲ್ಲಿ ಅದೇ ಯೋಚನೆಯನ್ನು ಮಾಡಿದ್ದ. ಮೆಸ್ಸಿಂಗ್ ಹೋಗಿ ಐನ್ಸ್ಟೀನ್ನ ಮೀಸೆಯ 3 ಕೂದಲುಗಳನ್ನು ಕಿತ್ತು ತರುವಂತೆ ಅವನ ಮನಸ್ಸಲ್ಲಿ ಯೋಚಿಸಿದ. ಇಬ್ಬರು ವ್ಯಕ್ತಿಗಳಿಗೂ ಕೂಡ ಮೆಸ್ಸಿಂಗ್ನ ಈ ಶಕ್ತಿಯನ್ನು ಕಂಡು ಅಚ್ಚರಿ ಎನಿಸಿತು. ಆ ಇಬ್ಬರು ವ್ಯಕ್ತಿಗಳು ಕೂಡ ಶಾಕ್ ಆಗಿದ್ದರು. ಇಂಥ ಒಂದು ಪವರ್ಫುಲ್ ಟೆಲಿಪತಿಕ್ ವಿದ್ಯೆಯನ್ನು ಅವರು ಯಾವತ್ತೂ ನೋಡಿರಲೇ ಇಲ್ಲ. ಪ್ರಾಯಕ್ಕೆ ಬರುತ್ತಿದ್ದಂತೆ ಮೆಸ್ಸಿಂಗ್ ತನ್ನ ಟೆಲಿಪತಿಕ್ ವಿದ್ಯೆಯಲ್ಲಿ ಬಹಳ ಪ್ರಬುದ್ಧನಾದ. ಅದೇ ಧೈರ್ಯದಲ್ಲಿ ಅವನು ಹಿಟ್ಲರನಿಗೆ ಈ ರೀತಿ ಭವಿಷ್ಯ ನುಡಿದಿದ್ದ. ಏನೆಂದರೆ, ಒಂದು ವೇಳೆ ಹಿಟ್ಲರ್ ಪೂರ್ವದ ವಿರುದ್ಧ ಯುದ್ಧಕ್ಕೆ ಹೋದರೆ ಹಿಟ್ಲರ್ ಮರಣವನ್ನು ಅಪ್ಪುತ್ತಾನೆ ಎಂದು. ಆ ನಂತರ ನಡೆದ ಕಥೆಯನ್ನು ನಾನು ಪ್ರಾರಂಭದಲ್ಲಿಯೇ ನಿಮಗೆ ತಿಳಿಸಿದ್ದೇನೆ. ಮೆಸ್ಸಿಂಗ್ ತನ್ನನ್ನು ಬಂಧಿಸಿ ಕಾವಲಿದ್ದ ಭದ್ರತಾ ಅಧಿಕಾರಿಗಳನ್ನೇ ಜೈಲಿನೊಳಗೆ ತಳ್ಳಿ ಅಲ್ಲಿಂದ ಪರಾರಿಯಾಗಿದ್ದ. ಅಲ್ಲಿಂದ ನೇರವಾಗಿ ಅವನು USSRಗೆ ಹೊರಟು ಹೋದ. ವೋಲ್ಫ್ ಮೆಸ್ಸಿಂಗ್ನಿಗೆ ಸೋವಿಯತ್ ಒಕ್ಕೂಟಕ್ಕೆ ಹೋಗಲು ಯಾವುದೇ ತೊಂದರೆಯಾಗಲಿಲ್ಲ. ಯಾಕೆಂದರೆ ಅವನು ಎಷ್ಟೊಂದು ಜನಪ್ರಿಯನಾಗಿದ್ದನೆಂದರೆ ಎಲ್ಲರಿಗೂ ಅವನ ಪರಿಚಯ ಈಗಾಗಲೇ ಆಗಿ ಹೋಗಿತ್ತು.
ರಷ್ಯಾ ಮುಟ್ಟುತ್ತಿದ್ದಂತೆ ಜೋಸೆಫ್ ಸ್ಟಾಲಿನ್ಗೆ ಇವನ ಬಗ್ಗೆ ತಿಳಿಯಿತು. ಜೋಸೆಫ್ ಸ್ಟಾಲಿನ್ ಅವರು ಆ ಹೊತ್ತಿಗೆ USSRನ ಕಮ್ಯುನಿಸ್ಟ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಆಗಿದ್ದರು. ಒಂದು ಲೆಕ್ಕದಲ್ಲಿ ಅದು ಈಗಿನ ಪ್ರಧಾನಮಂತ್ರಿ ಹುದ್ದೆಯಷ್ಟೇ ಪವರ್ಫುಲ್ ಹುದ್ದೆಯಾಗಿತ್ತು. ಮೆಸ್ಸಿಂಗ್ನನ್ನು ಕಾಣುತ್ತಲೇ ಸ್ಟಾಲಿನ್ ಮೆಸ್ಸಿಂಗಿಗೆ ನೇರ ಸವಾಲೊಂದನ್ನು ಎಸೆದಿದ್ದ. ಶೋ ಮಿ ವಾಟ್ ಕ್ಯಾನ್ ಯು ಡೂ, ಅಂದರೆ ನೀನು ಏನು ಮಾಡಬಲ್ಲೆ ಎಂಬುದನ್ನು ನನಗೆ ತೋರಿಸು. ಮೆಸ್ಸಿಂಗ್ ಒಪ್ಪಿಕೊಂಡ. ಸ್ಟಾಲಿನ್ ಹೇಳಿದ, ನಾಳೆ ನೀನು ನನ್ನ ಕಂಟ್ರಿ ಹೌಸ್ನಲ್ಲಿ ನನ್ನನ್ನು ಭೇಟಿಯಾಗು. ಕಂಟ್ರಿ ಹೌಸ್ ಎಂದರೆ ಆಗಿನ ರಾಷ್ಟ್ರಪತಿಗಳ ಭವನ ಆಗಿತ್ತು. ರಾಷ್ಟ್ರಪತಿ ಭವನದ ಒಳಕ್ಕೆ ಹೋಗಲು ನಿಜವಾಗಿ ಯಾರಿಗೂ ಅನುಮತಿ ಇರಲಿಲ್ಲ. ರಾಷ್ಟ್ರಪತಿಯವರು ಖುದ್ದು ಸ್ವತಃ ತಾವೇ ಅನುಮತಿ ಇತ್ತರೆ ಮಾತ್ರ ಒಬ್ಬರು ಆ ಭವನದೊಳಗೆ ಹೋಗಬಹುದಿತ್ತು. ಸ್ಟಾಲಿನ್ ಕಂಟ್ರಿ ಹೌಸ್ನ ಒಳಗೆ ಮೆಸ್ಸಿಂಗಾಗಿ ಕಾಯುತ್ತಾ ಇದ್ದ. ಮೆಸ್ಸಿಂಗ್ ಯಾವ ರೀತಿ ಒಳಗೆ ನುಗ್ಗಿ ಬರಬಹುದೆಂದು ಅವನಿಗೆ ಆಶ್ಚರ್ಯ ಕಾದಿತ್ತು. ಎಷ್ಟೊಂದು ಟೈಟ್ ಸೆಕ್ಯೂರಿಟಿ ಅಲ್ಲಿ ಇತ್ತು ಎಂದರೆ ಒಂದು ಇರುವೆ ಕೂಡ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಒಳಗೆ ಹೋಗಲು ಸಾಧ್ಯವಿರಲಿಲ್ಲ. ಸ್ಟಾಲಿನ್ ಕಾಯುತ್ತಾ ಕುಳಿತಿದ್ದ. ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲ ಟೈಟ್ ಸೆಕ್ಯೂರಿಟಿಗಳನ್ನು ಕೂಡ ಭೇದಿಸಿ ಮೆಸ್ಸಿಂಗ್ ಸ್ಟಾಲಿನ್ನ ಎದುರು ನಿಂತಿದ್ದ. ಸ್ಟಾಲಿನ್ಗೆ ಆಶ್ಚರ್ಯವಾಯಿತು. ಯಾವ ರೀತಿ ನೀನು ಒಳಕ್ಕೆ ಬಂದೆ ಎಂದು ಕೇಳಿದ. ಮೆಸ್ಸಿಂಗ್ ನಗುತ್ತಾ ಹೇಳಿದ, ಎಲ್ಲ ಭದ್ರತಾ ಅಧಿಕಾರಿಗಳಿಗೂ ಕೂಡ ಅವನು ಏನು ಹೇಳಿದ್ದ ಎಂದರೆ ತಾನು ಕಮಿಷನರ್ ಜನರಲ್ ಆಫ್ ಸ್ಟೇಟ್ ಸೆಕ್ಯೂರಿಟಿ. ಮಾತ್ರವಲ್ಲ, ಎಲ್ಲರೂ ಅದನ್ನು ನಂಬಿದ್ದರೂ ಕೂಡ. ಮೆಸ್ಸಿಂಗ್ ಆ ರೀತಿ ಅವರ ಮನಸ್ಸಿನ ಮೇಲೆ ಪ್ರಬಲವಾದ ಹತೋಟಿಯನ್ನು ಸಾಧಿಸಿದ್ದ. ಯಾವೊಬ್ಬ ಭದ್ರತಾ ಅಧಿಕಾರಿ ಕೂಡ ಯಾವುದೇ ಒಂದು ಸಂಶಯವನ್ನು ಕೂಡ ತೋರ್ಪಡಿಸದೆ ಮೆಸ್ಸಿಂಗ್ನನ್ನು ಯಾವುದೇ ಚೆಕ್ ಕೂಡ ಮಾಡದೆ ಒಳಗೆ ಬಿಟ್ಟಿದ್ದರು. ತಕ್ಷಣ ಸ್ಟಾಲಿನ್ ಚಾಲೆಂಜ್ ಹಾಕಿದ, ನೀನು ಈ ತಕ್ಷಣ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಅಲ್ಲಿಂದ 1,00,000 ರೂಬೆಲನ್ನು ಡ್ರಾ ಮಾಡಿ ತರಬೇಕು ಮತ್ತು ನಿನಗೆ ಯಾವುದೇ ಕಾಗದ ಪತ್ರವನ್ನು ಕೊಡಲಾಗುವುದಿಲ್ಲ. ಯಾವುದೇ ಕಾಗದ ಪತ್ರಗಳ ಸಹಾಯವಿಲ್ಲದೆ ನೀನು ಸ್ಟೇಟ್ ಬ್ಯಾಂಕ್ನಿಂದ 1,00,000 ರೂಬೆಲ್ ಡ್ರಾ ಮಾಡಿ ತರಬೇಕು ಎಂದು ಮೆಸ್ಸಿಂಗ್ ಒಪ್ಪಿಕೊಂಡ. ಮೊದಲೇ ನಿರ್ಧಾರವಾದ ಒಂದು ದಿನ ಮೆಸ್ಸಿಂಗ್ ಸ್ಟೇಟ್ ಬ್ಯಾಂಕಿಗೆ ಹೋದ. ಸ್ಟೇಟ್ ಬ್ಯಾಂಕಿಗೆ ಹೋಗಿ ಕ್ಯಾಷರ್ ಹತ್ತಿರ ಒಂದು ಖಾಲಿ ಕಾಗದವನ್ನು ಕೊಟ್ಟ. ಆ ಖಾಲಿ ಕಾಗದವನ್ನು ಕಂಡು ಕ್ಯಾಷರ್ಗೆ ಏನನ್ನಿಸಿತೋ ಏನು, ತಕ್ಷಣ ಅವನು ಹೋಗಿ ಲಾಕರ್ನಿಂದ 1,00,000 ರೂಬೆಲನ್ನು ತಂದು ಮೆಸ್ಸಿಂಗ್ನ ಕೈಗಿತ್ತ. ಯಾವುದೇ ಸಂಶಯಕ್ಕೆ ಎಡೆ ಮಾಡಿಕೊಡದೆ ಮೆಸ್ಸಿಂಗ್ ಆ ಹಣವನ್ನು ಎಲ್ಲ ಸಾರ್ವಜನಿಕರ ಎದುರೇ ಬ್ಯಾಗಿಗೆ ತುಂಬಿಸಿಕೊಂಡು ಬ್ಯಾಂಕಿನಿಂದ ಹೊರಕ್ಕೆ ಬಂದ ಮತ್ತು ಸ್ಟಾಲಿನ್ನ ಎದುರು 1,00,000 ರೂಬೆಲನ್ನು ಇಟ್ಟ. ಈ ಹೊತ್ತಿಗೆ ಸ್ಟಾಲಿನ್ನ ಹತ್ತಿರ ಬೇರೆ ಉತ್ತರವೇ ಇರಲಿಲ್ಲ. ಈ ವ್ಯಕ್ತಿ ನಿಜವಾಗಿಯೂ ಒಬ್ಬ ಅಸಾಮಾನ್ಯ ವ್ಯಕ್ತಿ ಎಂದು ಸ್ಟಾಲಿನ್ ಒಪ್ಪಿಕೊಂಡ. ಆ ನಂತರ ವೋಲ್ಫ್ ಮೆಸ್ಸಿಂಗ್ ಸೋವಿಯತ್ನಲ್ಲಿ ಅನೇಕ ಪ್ರಮುಖರ ಬಗ್ಗೆ ವಿಶೇಷವಾದ ಭವಿಷ್ಯವಾಣಿಗಳನ್ನು ಹೇಳುತ್ತಾ ಇದ್ದ. ವಿಶ್ವಯುದ್ಧದ ನಿಖರವಾದ ದಿನಾಂಕವನ್ನು ಅವನು ತುಂಬ ತಿಂಗಳುಗಳ ಮೊದಲೇ ತಿಳಿಸಿದ್ದ ಮತ್ತು ಸೋವಿಯತ್ ಒಕ್ಕೂಟದ ಟ್ಯಾಂಕರ್ಗಳು ಬರ್ಲಿನ್ಗೆ ನುಗ್ಗುವುದನ್ನು ಕೂಡ ನಿಖರವಾದ ದಿನಾಂಕದೊಂದಿಗೆ ಮೊದಲೇ ತಿಳಿಸಿದ್ದ. ವೋಲ್ಫ್ ಮೆಸ್ಸಿಂಗ್ನ ಇಂತಹ ನಿಖರವಾದ ಭವಿಷ್ಯವಾಣಿಗಳನ್ನು ಕೇಳಿ ಸ್ಟಾಲಿನ್ಗೆ ನಿಜವಾಗಿಯೂ ಹೆದರಿಕೆಯಾಗುತ್ತಿತ್ತು. ಕೊನೆಗೆ ಅವನು ಎಷ್ಟು ಮೆಸ್ಸಿಂಗ್ನ ಬಗ್ಗೆ ಹೆದರಿಕೊಂಡಿದ್ದ ಎಂದರೆ ಅವನು ಮೆಸ್ಸಿಂಗ್ನನ್ನು ಭೇಟಿಯಾಗುವುದನ್ನೇ ತಪ್ಪಿಸಿಕೊಂಡಿದ್ದ. ಒಂದು ದಿನ ಮೆಸ್ಸಿಂಗ್ ಸ್ಟಾಲಿನ್ನ ಮನೆಗೆ ಹೋಗಿದ್ದ. ಆ ಹೊತ್ತಿಗೆ ಮಾತನಾಡುತ್ತಾ ಸ್ಟಾಲಿನ್ ಕೇಳಿದ, ನೀನು ಯಾವಾಗ ಮರಣ ಹೊಂದುತ್ತಿ ಎಂದು. ಆಗ ಮೆಸ್ಸಿಂಗ್ ಹೇಳಿದ, ನಿಮಗಿಂತ ನಂತರ ಎಂದು. ಸ್ಟಾಲಿನ್ಗೆ ಆಶ್ಚರ್ಯವಾಯಿತು. ಮತ್ತೆ ಕೇಳಿದ, ಹಾಗಾದರೆ ನಾನು ಯಾವಾಗ ಮರಣ ಹೊಂದುತ್ತೇನೆ ಎಂದು. ಅತಿ ಶೀಘ್ರದಲ್ಲಿ ಎಂದು ಮೆಸ್ಸಿಂಗ್ ಉತ್ತರಿಸಿದ. ಸ್ಟಾಲಿನ್ಗೆ ಹೆದರಿಕೆಯಾಯಿತು. ಆ ಮಾತುಗಳನ್ನು ಕೇಳಿ ಸ್ಟಾಲಿನ್ ಅಕ್ಷರಶಃ ಮೂರ್ಛೆ ಹೋದ. ಆ ನಂತರ ಸ್ವಲ್ಪವೇ ದಿನಗಳಲ್ಲಿ 5 ಮಾರ್ಚ್ 1953ಕ್ಕೆ ಹೃದಯಾಘಾತದಿಂದ ಸ್ಟಾಲಿನ್ ಮರಣ ಹೊಂದಿದ. ಮೆಸ್ಸಿಂಗ್ನ ನಿಖರವಾದ ಭವಿಷ್ಯವಾಣಿಗಳಲ್ಲಿ ಸ್ಟಾಲಿನ್ನ ಮರಣದ ದಿನಾಂಕ ಕೂಡ ಒಂದಾಗಿತ್ತು. ಆ ನಂತರ ಮೆಸ್ಸಿಂಗ್ ತನ್ನ ಪತ್ನಿಯೊಂದಿಗೆ ವಾಸವಾಗಿದ್ದ. ಕೆಲವರು ಹೇಳುವ ಪ್ರಕಾರ ಮೆಸ್ಸಿಂಗ್ ತನ್ನ ಪತ್ನಿಯ ಮರಣದ ದಿನಾಂಕವನ್ನು ಕೂಡ ಬಹಳ ಮೊದಲೇ ನಿಖರವಾಗಿ ತಿಳಿಸಿದ್ದ. ಪತ್ನಿಯ ಮರಣಾನಂತರ ಮೆಸ್ಸಿಂಗ್ ತುಂಬ ಒಬ್ಬಂಟಿಯಾಗಿ ಹೋದ. ಅವನಿಗೆ ಏಕಾಂಗಿತನ ಕಾಡತೊಡಗಿತು. ಕೊನೆಗಳಿಗೆಯಲ್ಲಿ ಮೆಸ್ಸಿಂಗ್ ತುಂಬ ಏಕಾಂಗಿತನವನ್ನು ಅನುಭವಿಸಿದ. ಏಕಾಂಗಿತನವನ್ನು ಅನುಭವಿಸುತ್ತಾ ಕೊನೆಗೆ ಒಂದು ದಿನ ಮಲ್ಟಿಪಲ್ ಆರ್ಗನ್ ಫೇಲ್ಯೂಯರ್ನಿಂದಾಗಿ ಮೆಸ್ಸಿಂಗ್ ಕೂಡ ಮರಣ ಹೊಂದಿದ.
ವೋಲ್ಫ್ ಮೆಸ್ಸಿಂಗ್ನ ಹುಟ್ಟಿನಿಂದ ಹಿಡಿದು ಮರಣದವರೆಗೆ ಅವನ ಜೀವನ ವೃತ್ತಾಂತ ಎಲ್ಲವೂ ಒಂದು ನಿಗೂಢವಾಗಿಯೇ ಉಳಿಯಿತು. ಯಾರೂ ಭೇದಿಸಲಾಗದ ಒಂದು ನಿಗೂಢವಾಗಿಯೇ ಉಳಿಯಿತು. ವೋಲ್ಫ್ ಮೆಸ್ಸಿಂಗ್ ಹೇಳುತ್ತಿದ್ದ ಪ್ರಕಾರ ಅವನು ನಿಜವಾಗಿಯೂ ಮೈಂಡ್ ರೀಡಿಂಗ್ ಮಾಡುತ್ತಾ ಇರಲಿಲ್ಲ, ಮಸಲ್ ರೀಡಿಂಗ್ ಮಾಡುತ್ತಾ ಇದ್ದೆ ಎನ್ನುತ್ತಿದ್ದ. ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತಾ ಇರುವಾಗ ಅವನ ಮಸಲ್ಸ್ಗಳು ಒಂದು ರೀತಿಯಾದ ಸಿಗ್ನಲ್ಗಳನ್ನು ಟ್ರಾನ್ಸ್ಮಿಟ್ ಮಾಡುತ್ತಾ ಇರುತ್ತವೆ. ಅದನ್ನು ನಾನು ಓದಿ ಎದುರಿನ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡುತ್ತಾ ಇದ್ದಾನೆ ಎಂಬುದನ್ನು ಗ್ರಹಿಸುತ್ತಿದ್ದೆ ಮತ್ತು ಅವನ ಮನಸ್ಸನ್ನು ಮ್ಯಾನಿಪುಲೇಟ್ ಮಾಡುತ್ತಾ ಇದ್ದೆ ಎಂದು ಮೆಸ್ಸಿಂಗ್ ಹೇಳುತ್ತಾ ಇದ್ದ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.